ಸ್ನೇಹಿತರ, ರಾಮನ ಪ್ರತಿಷ್ಠಾಪನೆಗೆ ಇನ್ನೊಂದು ಸ್ವಲ್ಪ ದಿನಗಳು ಮಾತ್ರ ಬಾಕಿ ಉಳಿದಿರುವುದು. ಎಷ್ಟು ಜನರಿಗೆ ಮರ್ಯಾದಾ ಪುರುಷೋತ್ತಮನ ಮಂದಿರ ಮತ್ತು ಜೀವನದ ಚರಿತ್ರೆ ಗೊತ್ತಿದೆ? ಬಹಳಷ್ಟು ಜನರಿಗೆ ಇದರ ಸ್ಪಷ್ಟವಾದ ಚಿತ್ರಣ ತಿಳಿದಿಲ್ಲ. ಸ್ನೇಹಿತರೆ, ವಿಡಿಯೋ ಶುರು ಮಾಡುವ ಮುಂಚೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಬಳಿ ಹಂಚಿಕೊಳ್ಳಬೇಕು. 1 ತಿಂಗಳ ಹಿಂದೆ ಶುರು ಮಾಡಿದ್ದ ಸತ್ಯಪಥ ಕನ್ನಡ ಅನ್ನುವಂಥ ಹೆಸರಿನ ನಮ್ಮ ಚಾನೆಲ್ಗೆ ಬಹಳಷ್ಟು ಒಳ್ಳೆಯ ಅಭಿಪ್ರಾಯ ಮತ್ತು ಬೆಂಬಲ ದೊರೆಯುತ್ತಿದೆ. ಬಂಧುಗಳೇ, ಅಯೋಧ್ಯೆಯ ರಾಮನ ಪ್ರತಿಷ್ಠಾಪನೆಯ ಮೊದಲು ನಮ್ಮ ಚಾನಲ್ಗೆ 3,000 ಜನರ ಬೆಂಬಲ ದೊರೆಯುತ್ತದೆ ಅನ್ನುವ ಭರವಸೆ ಇದೆ. ಆದ್ದರಿಂದ ವಿಡಿಯೋ ನೋಡುತ್ತಿರುವಂಥ ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಎಂದು ಹೇಳುತ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಮಂದಿರದ ಬಗ್ಗೆ ಹೇಳುವ ಮೊದಲು ಮರ್ಯಾದಾ ಪುರುಷೋತ್ತಮನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಸ್ಪಷ್ಟ ಮತ್ತು ಚಿಕ್ಕದಾಗಿ ಚೊಕ್ಕದಾಗಿ ಹೇಳುತ್ತೇನೆ ಬನ್ನಿ. ದಶರಥ ಮಹಾರಾಜನಿಗೆ ಮಕ್ಕಳಿಲ್ಲದೆ ಕೊರಗುತ್ತನಿದ್ದ. ಅದಕ್ಕೋಸ್ಕರ ಪುತ್ರಕಾಮೇಷ್ಟಿ ಯಾಗ ಮಾಡಿ ರಾಮ ಮತ್ತು ಭರತ ಹಾಗೆಯೇ ಲಕ್ಷ್ಮಣರು ಜನಿಸುತ್ತಾರೆ. ರಾಮ ಕೌಸಲ್ಯೆಯ ಪುತ್ರ, ಭರತ ಕೈಕೇಯಿಯ ಪುತ್ರ, ಹಾಗೆಯೇ ಸೌಮಿತ್ರಿಯ ಮಕ್ಕಳು ಶತ್ರುಘ್ನ ಮತ್ತು ಲಕ್ಷ್ಮಣ. ಹೀಗೆ ಮಕ್ಕಳು ದೊಡ್ಡವರಾಗುತ್ತಾರೆ. ದಶರಥನು ತನ್ನ ಮಕ್ಕಳಲ್ಲಿ ದೊಡ್ಡವನಾದ ರಾಮನಿಗೆ ಪಟ್ಟವನ್ನು ಕಟ್ಟುವ ಆಲೋಚನೆಯನ್ನು ಮಾಡುತ್ತಾನೆ. ಆಗ ಕೈಕೇಯಿ ತನ್ನ ಮಗ ಭರತನಿಗೆ ಈ ರಾಜ್ಯದ ಚುಕ್ಕಾಣಿ ಹಿಡಿಯಬೇಕು ಎಂಬ ಹೊಟ್ಟೆ ಕಿಚ್ಚು ಆರಂಭವಾಗುತ್ತದೆ. ಆಗ ಕೈಕೇಯಿ ರಾಮನನ್ನು ಕಾಡಿಗೆ ಕಳುಹಿಸಬೇಕು ಮತ್ತು ತನ್ನ ಮಗ ಭರತನನ್ನು ರಾಜ್ಯದ ರಾಜನನ್ನಾಗಿ ಮಾಡಬೇಕೆಂದು ಹಠ ಹಿಡಿಯುತ್ತಾಳೆ. ಅದಕ್ಕೆ ರಾಮ ಬಹಳ ಸಂತಸದಿಂದಲೇ ಒಪ್ಪಿಕೊಳ್ಳುತ್ತಾನೆ. ತನ್ನ ಪತ್ನಿ ಸೀತೆಯೊಂದಿಗೆ ಕಾಡಿಗೆ ತೆರಳಲು ಸಿದ್ಧನಾಗುತ್ತಾನೆ. ಆಗ ಲಕ್ಷ್ಮಣನು ಕೂಡ ಅಣ್ಣನೊಂದಿಗೆ ಕಾಡಿಗೆ ಹೋಗಲು ನಿರ್ಧಾರವನ್ನು ಮಾಡುತ್ತಾನೆ. ಸ್ನೇಹಿತರೆ, ರಾಮನ ಪತ್ನಿ ಸೀತಾಮಾತೆಯ ಹಿನ್ನೆಲೆಯನ್ನು ತಿಳಿಯೋಣ ಬನ್ನಿ. ಸೀತೆಯ ತಂದೆ ಜನಕ ಸೀತೆಯನ್ನು ಮದುವೆಯಾಗುವ ಯಾವುದೇ ರಾಜನಾದರೂ ಒಂದು ಷರತ್ತನ್ನು ಪಾಲಿಸಬೇಕಿತ್ತು ಮತ್ತು ಅದನ್ನು ಮಾಡುವ ಗಂಡಿನ ಜೊತೆ ಸೀತಾಮಾತೆಯ ವಿವಾಹವೆಂದು ಜನಕ ಮಹಾರಾಜರು ಘೋಷಿಸಿದ್ದರು. ಸ್ನೇಹಿತರೆ, ಶಿವನ ಬಿಲ್ಲು ಅಂದರೆ ಪೀನಾಕವನ್ನು ಕಟ್ಟಲು ಶಕ್ತನಾದ ಗಂಡಸಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದಾಗಿ ಜನಕ ಘೋಷಿಸಿದ್ದನು. ಶ್ರೀರಾಮನು ಈ ಷರತ್ತನ್ನು ಬಹಳ ಸಲೀಸಾಗಿ ಗೆದ್ದು ಬಿಡ್ತಾರೆ. ನಂತರ ಸೀತಾಮಾತೆಯೊಂದಿಗೆ ರಾಮನ ವಿವಾಹವಾಗುತ್ತದೆ. ಸ್ನೇಹಿತರೆ, ಕಾಡಿಗೆ ಹೊರಟ ರಾಮನು ಹನುಮಂತನನ್ನು ಋಷ್ಯಮುಖ ಪರ್ವತದಲ್ಲಿ ಭೇಟಿಯಾಗುತ್ತಾನೆ. ಕಿಷ್ಕಿಂಧೆಯ ರಾಜನಾದ ಸುಗ್ರೀವನಿಗೆ ಅವನ ಸೈನಿಕರಾದ ವಾನರರು ಇಬ್ಬರು ಅಪರಿಚಿತರು ಬಿಲ್ಲುಬಾಣದೊಂದಿಗೆ ಬರುತ್ತಿರುವ ಸೂಚನೆಯನ್ನು ನೀಡಿದ್ದರು. ಇದನ್ನು ಕೇಳಿ ಹನುಮಂತನನ್ನು ಸುಗ್ರೀವ ಕಳುಹಿಸುತ್ತಾನೆ. ಹನುಮಂತನು ಕೂಡ ಮಾರುವೇಷದಲ್ಲಿ ರಾಮನ ಹಿನ್ನೆಲೆಯನ್ನು ತಿಳಿದು ತಾನು ಕಾಯುತ್ತಿದ್ದ ರಾಮನೇ ಇವನು ಎಂದು ತಿಳಿದು ಅಲ್ಲಿಂದ ರಾಮನಿಗಾಗಿ ಇಡೀ ರಾಮಾಯಣದಲ್ಲಿ ಹೋರಾಟವನ್ನು ಮಾಡುತ್ತಾನೆ. ಬಂಧುಗಳೇ, ಸುಗ್ರೀವನಿಗೆ ವಾಲಿಯು ತನ್ನನ್ನು ಕೊಲ್ಲುವ ಸೂಚನೆ ಇತ್ತು. ಅದಕ್ಕೋಸ್ಕರ ಅದಕ್ಕಿಂತ ಮೊದಲು ತಾನೇ ಕೊಲ್ಲಬೇಕು ಎಂಬ ನಿರ್ಧಾರವನ್ನು ಮಾಡಿದ್ದ. ಅದರಂತೆ ಶ್ರೀರಾಮ ವಾಲಿಯನ್ನು ಕೊಂದು ಬಿಡ್ತಾನೆ. ಬಂಧುಗಳೇ, ಇಲ್ಲಿಂದ ಇಡೀ ವಾನರ ಸೈನ್ಯ ಶ್ರೀರಾಮನ ಜೊತೆಗೇ ಇರುತ್ತದೆ. ಒಂದು ಕಡೆ ರಾವಣನು ತನ್ನ ರಾಕ್ಷಸತನದಿಂದ ಇಡೀ ಲೋಕದಲ್ಲಿಯೇ ಯಾರಿಗೂ ಸಿಗದಂತಹ ಆತ್ಮಲಿಂಗವನ್ನು ತರಲು ಪ್ರಯತ್ನಿಸಿದ್ದ ಮತ್ತು ಅದನ್ನು ಗಣೇಶ ತಡೆದು ಅದೀಗ ಗೋಕರ್ಣ ಕ್ಷೇತ್ರವಾಗಿದೆ. ರಾಮ ನಂತರ ಒಂದು ಪುಟ್ಟ ಕುಡಿಸಲಿನಲ್ಲಿ ಇರುತ್ತಾನೆ. ಆಗ ಶೂರ್ಪನಖಿ ಅಂದರೆ ರಾವಣನ ತಂಗಿಗೆ ರಾಮನನ್ನು ಕಂಡು ಮೋಹವಾಗುತ್ತದೆ. ಅದಕ್ಕೆ ಆಕೆಯು ಅಪ್ಸರೆಯಂತೆ ರೂಪಾಂತರಗೊಂಡು ರಾಮನ ಬಳಿಗೆ ಬರುತ್ತಾಳೆ. ಆಗ ಏಕಪತ್ನಿ ವ್ರತಸ್ಥ ರಾಮನು ಆಕೆಯ ಮೂಗನ್ನು ತುಂಡು ಮಾಡಿಬಿಡುತ್ತಾನೆ. ಆಗ ಶೂರ್ಪನಖಿಯು ರಾವಣ ಬಳಿ ಹೋಗಿ ನಡೆದ ಘಟನೆಯನ್ನೆಲ್ಲ ವಿವರಿಸಿ ಬಿಡುತ್ತಾಳೆ. ರಾವಣನು ತನ್ನ ತಂಗಿಯ ಮೂಗನ್ನು ತುಂಡು ಮಾಡಿದ ರಾಮನನ್ನು ಹೇಗಾದರೂ ಮೋಸ ಮಾಡಿ ಸೀತೆಯನ್ನು ಕರೆತರುವ ಯೋಚನೆಯನ್ನು ಮಾಡುತ್ತಾನೆ. ಸ್ನೇಹಿತರೆ, ರಾಮನ ರಾಮಾಯಣ ಇಲ್ಲಿಂದ ಆರಂಭವಾಗುತ್ತದೆ. ಶ್ರೀರಾಮ ಮತ್ತು ಸೀತಾಮಾತೆಯೊಂದಿಗೆ ಲಕ್ಷ್ಮಣ ಇರುವಂತಹ ಸಮಯದಲ್ಲಿ ಒಂದು ಮಾಯಾ ಜಿಂಕೆಯು ಬಂಗಾರದಂತೆ ಹೋಲುವ ಬಣ್ಣದಿಂದ ಕೂಡಿದ ಮೈಕಟ್ಟನ್ನು ಹೊಂದಿ ಬಹಳ ಹೊತ್ತು ಆಟವಾಡುತ್ತಾ ಇರುತ್ತದೆ. ಆಗ ಸೀತೆಯು ತನಗೆ ಅದು ಬೇಕು ಎಂದು ಹಠ ಹಿಡಿಯುತ್ತಾಳೆ. ಆಗ ಶ್ರೀರಾಮ ಇದರಲ್ಲೇನೋ ಮೋಸವಿದೆ ಎಂದು ಆಕೆಗೆ ತಿಳಿಸಿದರೂ ಕೂಡ ತನಗೆ ಅದು ಬೇಕೇ ಬೇಕು ಎಂದು ಹಠವನ್ನು ಹಿಡಿಯುತ್ತಾಳೆ. ರಾಮನು ಲಕ್ಷ್ಮಣನನ್ನು ಸೀತೆಯ ಕಾವಲಿಗೆ ಬಿಟ್ಟು ಜಿಂಕೆಯನ್ನು ಬೆನ್ನಟ್ಟುತ್ತಾ ಹೋಗುತ್ತಾನೆ. ಆಗ ಆ ಜಿಂಕೆಯು ರಾಮನನ್ನು ಹತಾಶೆಗೊಳಿಸುತ್ತದೆ. ಆಗ ರಾಮ ಕೋಪಗೊಂಡು ಬಿಲ್ಲಿಗೆ ಒಂದು ಬಾಣವನ್ನು ಹೂಡಿ ಗುರಿಯಿಟ್ಟು ಹೊಡೆಯುತ್ತಾನೆ. ಆಗ ರಾಮನು ಜಿಂಕೆಯ ನಿಜ ರೂಪವನ್ನು ಕಾಣುತ್ತಾನೆ. ಆಗ ಜಿಂಕೆಯ ರೂಪದಲ್ಲಿದ್ದ ರಾಕ್ಷಸನು ಹೇ ರಾಮ, ಹೇ ಸೀತಾ ಎಂದು ಜೋರಾಗಿ ಕೂಗುತ್ತಾನೆ. ಆಗ ಆ ಕೂಗು ಸೀತೆಗೆ ಕೇಳುತ್ತದೆ. ರಾಮನಿಗೇನೋ ಆಗಿದೆ ಎಂದು ಸೀತೆಯು ಲಕ್ಷ್ಮಣನನ್ನು ಹೋಗಲು ಹೇಳುತ್ತಾಳೆ. ಜಿಂಕೆಯ ರೂಪದಲ್ಲಿದ್ದ ರಾಕ್ಷಸನ ಹೆಸರು ಮಾರೀಚ. ಬಂಧುಗಳೇ, ಅತ್ತ ಕಡೆ ಲಕ್ಷ್ಮಣನು ಒಲ್ಲದ ಮನಸ್ಸಿನಿಂದ ಲಕ್ಷ್ಮಣನು ತನ್ನ ಬಾಣದಿಂದ ಒಂದು ಗೆರೆಯನ್ನು ಎಳೆದು ತನ್ನ ಈ ಗೆರೆಯಿಂದ ಹೊರಬಾರದು ಎಂದು ಹೇಳಿ ಹೊರಡುತ್ತಾನೆ. ಸ್ನೇಹಿತರೆ, ಅತ್ತ ಕಡೆ ಲಕ್ಷ್ಮಣ ಹೋದಾಗ ರಾವಣ ಸ್ವತಃ ಸನ್ಯಾಸಿಯ ರೂಪದಲ್ಲಿ ಬಂದು ಸೀತೆಯ ಮುಂದೆ ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆ ಬೇಡುತ್ತಾನೆ. ಆದರೆ ಸೀತೆಗೆ ಅದನ್ನು ತಿಳಿಯಲು ಸಾಧ್ಯವಾಗದೆ ಹೋಗುತ್ತದೆ. ರಾವಣ ಗೆರೆ ದಾಟಿ ಬರಲು ಹೇಳಿದಾಗ ಸೀತಾಮಾತೆಯು ಗೆರೆ ದಾಟಿ ಬಂದು ಭಿಕ್ಷಾದಾನ ಮಾಡಲು ಮುಂದೆ ಬಂದಾಗ ರಾವಣ ತನ್ನ ಅಸಲಿ ಮುಖವನ್ನು ತೋರಿಸಿ ಆಕೆಯನ್ನು ಬಲಾತ್ಕಾರವಾಗಿ ತನ್ನ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಎಳೆದುಕೊಂಡು ಹೋಗುತ್ತಾನೆ. ಸ್ನೇಹಿತರೆ, ಇಲ್ಲೊಂದು ವಿಚಾರವಿದೆ. ಇವತ್ತು ಸೋ ಕಾಲ್ಡ್ ಸೈನ್ಸ್ಗೆ ಹುಟ್ಟಿದವರ ಹಾಗೆ ಮಾತನಾಡುವ ಕೆಲವೊಂದು ಜನರಿಗೆ ವಿಮಾನದ ಕಲ್ಪನೆ 1903ರಲ್ಲಿ ಎಂದು ಮಾತ್ರ ತಿಳಿದಿದೆ.
ಆದರೆ ರಾಮಾಯಣದ ಕಾಲದಲ್ಲಿ ಇರದ ವಿಜ್ಞಾನದ ಸಮಯದಲ್ಲೂ ಕೂಡ ಈ ವಿಮಾನದ ಕಲ್ಪನೆ ಇತ್ತು ಅನ್ನುವ ವಿಚಾರ ಬಹುಶಃ ಈ ಘಟನೆಯಿಂದ ನಾವು ತಿಳಿದುಕೊಳ್ಳಬೇಕು. ಬಂಧುಗಳೇ, ರಾವಣನ ಪಯಣದ ಸಂದರ್ಭ ಜಟಾಯು ಅನ್ನುವ ಪಕ್ಷಿಯ ಮಹತ್ವತೆಯ ಬಗ್ಗೆ ನಾನು ನಿಮಗೆ ತಿಳಿಸಲೇಬೇಕು. ಜಟಾಯು ಬಾನಿನಲ್ಲಿ ರಾವಣನನ್ನು ತಡೆಯುತ್ತದೆ. ನಂತರ ರಾವಣನ ಜೊತೆಗೆ ಹೋರಾಡಿದರೂ ಕೂಡ ರಾವಣ ತನ್ನ ರೆಕ್ಕೆಯನ್ನು ತನ್ನ ಮಾಯ ಖಡ್ಗದಿಂದ ತುಂಡು ಮಾಡಿ ಮತ್ತೆ ಲಂಕೆಯ ಕಡೆಗೆ ಹೊರಡುತ್ತಾನೆ. ಸೀತೆಯನ್ನು ತನ್ನ ಅರಮನೆಯಲ್ಲಿ ರಾಕ್ಷಸರ ಕಣ್ಗಾವಲಿನಲ್ಲಿ ಅಶೋಕವನದಲ್ಲಿ ಇಡುತ್ತಾನೆ. ಇತ್ತ ಕಡೆ ರಾಮ, ಲಕ್ಷ್ಮಣ ಸೇರಿದಂತೆ ಹನುಮಂತ ಕೂಡ ಸೀತೆಯ ಹುಡುಕಾಟವನ್ನು ನಡೆಸುತ್ತಾರೆ. ಸ್ನೇಹಿತರೆ, ಇಲ್ಲಿ ಒಂದು ಸಣ್ಣ ವಿಚಾರವನ್ನು ಹೇಳಬೇಕು. ಹನುಮಂತನ ಭೇಟಿ ರಾಮನ ಪತ್ನಿ ಸೀತೆಯ ಅಪಹರಣದ ನಂತರ ಆಗುವಂಥದ್ದು. ರಾಮ ಲಕ್ಷ್ಮಣರು ಕಾಡು ದಾಟುವಾಗ ಜಟಾಯು ಕಾಣಸಿಗುತ್ತದೆ. ಜಟಾಯು ತನ್ನ ಜನ್ಮದ ಕತೆ ತಿಳಿಸಿ ನಂತರ ಸೀತೆಯನ್ನು ಎಲ್ಲಿಗೆ ಯಾರು ಅಪಹರಣ ಮಾಡಿದ್ದಾರೆಂದು ತಿಳಿಸಿ ತನ್ನ ಪ್ರಾಣವನ್ನು ಬಿಡುತ್ತದೆ. ನಂತರ ರಾಮ ಲಕ್ಷ್ಮಣರು ಜಟಾಯುವಿಗೆ ಮೋಕ್ಷವನ್ನು ಒದಗಿಸಿ ಅಲ್ಲಿಂದ ಹೊರಡುತ್ತಾರೆ. ಆಗ ಶಬರಿಯನ್ನು ಕೂಡ ಭೇಟಿ ಮಾಡುತ್ತಾರೆ. ಶಬರಿಯು ರಾಮನಿಗಾಗಿ ಹಣ್ಣುಗಳನ್ನು ಒಟ್ಟು ಮಾಡಿ ಹಲವಾರು ವರ್ಷಗಳಿಂದ ಕಾದಿದ್ದಳು. ಶ್ರೀರಾಮನು ಅವಳಿಗೆ ದರ್ಶನವನ್ನು ಒದಗಿಸಿ ಅಲ್ಲಿಂದ ಹೊರಟು ಬಂದರು. ನಂತರ ನೇರ ಪ್ರಯಾಣ ಲಂಕೆಯ ಕಡೆಗೆ. ಶ್ರೀರಾಮನು ತನ್ನ ಇರುವಿಕೆಯನ್ನು ತೋರಿಸಲು ತನ್ನ ಉಂಗುರವನ್ನು ಹನುಮಂತನ ಕೈಯಲ್ಲಿ ಇಟ್ಟು ಅವಳನ್ನು ನೋಡಿಕೊಂಡು ಬರುವಂತೆ ತಿಳಿಸುತ್ತಾನೆ. ಹನುಮಂತ ಲಂಕೆಗೆ ಹೋಗಿ ಸೀತೆಯನ್ನು ನೋಡಿಕೊಂಡು ಬರುತ್ತಾನೆ. ಬರುವಾಗ ಸೀತೆಯು ಕೂಡ ಒಂದು ಗುರುತನ್ನು ಕೊಟ್ಟು ಕಳುಹಿಸುತ್ತಾಳೆ. ಒಂದು ಕಡೆಯಲ್ಲಿ ಯುದ್ಧದ ತಯಾರಿ ನಡೆಯುತ್ತಿರುವಾಗ ರಾವಣನ ಸಹೋದರ ವಿಭೀಷಣ ರಾವಣನಿಗೆ ತಿಳಿ ಹೇಳುತ್ತಾನೆ. ಆದರೆ ರಾವಣ ಅವನನ್ನು ಕೂಡ ದೂರ ತಳ್ಳುತ್ತಾನೆ. ವಿಭೀಷಣ ಬಂದು ರಾಮನ ಬಳಗವನ್ನು ಸೇರುತ್ತಾನೆ. ಹನುಮಂತ ಲಂಕೆಗೆ ಹೋದ ಸಂದರ್ಭದಲ್ಲಿ ಹನುಮಂತನನ್ನು ರಾಕ್ಷಸರು ಬಂಧಿಸಿ ಹನುಮಂತನನ್ನು ರಾವಣನ ಮುಂದೆ ತಂದಿರಿಸಿದಾಗ ಹನುಮಂತ ತನ್ನ ಬೃಹತ್ ರೂಪವನ್ನು ತೋರಿಸಿ ಲಂಕೆಗೆ ಬೆಂಕಿ ಇಟ್ಟು ಬರುತ್ತಾನೆ. ಇತ್ತ ಕಡೆಯಲ್ಲಿ ರಾಮನಿಗೆ ಮತ್ತೊಂದು ಸವಾಲು ಇತ್ತು. ಲಂಕೆ ಇರುವುದು ಶ್ರೀಲಂಕಾದಲ್ಲಿ, ಆದರೆ ರಾಮ ಇದ್ದಿದ್ದು ಕಾಡಿನಲ್ಲಿ, ಅಂದರೆ ಈಗಿನ ಭಾರತದಲ್ಲಿ. ಶ್ರೀರಾಮನು ಸಾಗರ ದಾಟಲು ಒಂದು ಸೇತುವೆಯನ್ನು ಕಟ್ಟಬೇಕಿತ್ತು. ಸಾಗರದ ದೇವರಿಗೆ ಕೈ ಮುಗಿದು ಸೇತುವೆ ಕಟ್ಟಲು ಕಲ್ಲಿನ ಮೇಲೆ ಜೈ ಶ್ರೀರಾಮ್ ಎಂದು ಬರೆದು ಸೇತುವೆಯನ್ನು ಕಟ್ಟಿ ರಾಮನು ರಾವಣನಿಗೆ ಎದುರಾಗುತ್ತಾನೆ. ರಾವಣನ ಎದೆಯ ಕಲಶವನ್ನು ಒಡೆದು ರಾವಣನನ್ನು ಕೊಲ್ಲುತ್ತಾನೆ. ಬಂಧುಗಳೇ, ಶ್ರೀರಾಮನ ಜೀವನ ಚರಿತ್ರೆ ಬಹಳ ದೊಡ್ಡದಿದೆ. ಇನ್ನು ಯುದ್ಧದ ಭಾಗದಿಂದ ಮುಂದಿನ ಅಯೋಧ್ಯೆಯ ರಾಮನ ಪ್ರತಿಷ್ಠಾಪನಾ ದಿನದಂದು ತಿಳಿಯೋಣ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ ಎಂದು ಹೇಳುತ್ತಾ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಶ್ರೀರಾಮ್.